ಹಾಯ್ ಎಲ್ರಿಗೂ ನಮಸ್ಕಾರ. ಹೊಸ ಅಪ್ಡೇಟ್ ಏನಪ್ಪ ಅಂದರೆ ಯುವ ನಿಧಿ ಅಮೌಂಟು ಏಪ್ರಿಲ್ ಮೇ ತಿಂಗಳದು ಅಮೌಂಟು ಜಮಾ ಆಗಿದೆ ಮತ್ತು ಜೂನ್ ತಿಂಗಳದು ಬರೋದು ಬಾಕಿ ಇದೆ. ಯಾರ್ಯಾರಿಗೆ ಏಪ್ರಿಲು ಮೇ ತಿಂಗಳದು ಅಮೌಂಟು ಬಂದಿದೆ ಅವರು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಎಷ್ಟು ಬಂದಿದೆ ಅಂತ. ಬರೀ ಏಪ್ರಿಲ್ ತಿಂಗಳದೇ ಬಂದಿದೆಯಾ, ಬರೀ ಮೇ ತಿಂಗಳದೇ ಬಂದಿದೆಯಾ, ಇಲ್ಲ 2 ತಿಂಗಳು ಸೇರಿ ಬಂದಿದೆ ಅಮೌಂಟ್ ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ. ಎಷ್ಟು ಜನಕ್ಕೆ ಬಂದಿದೆ, ಎಷ್ಟು ಜನಕ್ಕೆ ಬಂದಿಲ್ಲ, ಇನ್ನೂ ಎಷ್ಟು ಜನ ಬರಬೇಕಾಗಿದೆ ನಮಗೂ ಕೂಡ ಗೊತ್ತಾಗುತ್ತೆ. ಮತ್ತು ಯಾರ್ಯಾರಿಗೆ ಬಂದಿಲ್ಲ ಏನಂತ ತೋರಿಸ್ತಾ ಇದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಅದಕ್ಕೆ ಏನಂದ್ರೆ ಸೊಲ್ಯೂಷನ್ ಕೊಡ್ತೀವಿ. ನಿಮಗೆ ಏನು ಪ್ರಾಬ್ಲಮ್ ಇದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ, ನಮಗೂ ಕೂಡ ಗೊತ್ತಾಗುತ್ತೆ. ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಕೆಲವೊಬ್ಬರಿಗೆ ಯುವರ್ ಅಪ್ಲಿಕೇಶನ್ ವಿಲ್ ಬಿ ಕಂಪ್ಲೀಟೆಡ್ ಆನ್ 180 days ಆನ್ ಅಂತ ತೋರಿಸ್ತಾ ಇದೆ. ಯಾಕೆ ತೋರಿಸ್ತಾ ಇದೆಯಪ್ಪ ಅಂದರೆ ನೀವು ಅಪ್ಲಿಕೇಶನ್ ಹಾಕಿರ್ತಿರಲ್ಲ, ಅಪ್ಲಿಕೇಶನ್ ಹಾಕಿದಾಗ ನಿಮ್ಮ ಕಡೆಯಿಂದ ಅಪ್ಲಿಕೇಶನ್ ಹೋಗಿರುತ್ತೆ, ಬಟ್ ಗೌರ್ಮೆಂಟ್ ಕಡೆಯಿಂದ ಅಪ್ಡೇಟ್ ಆಗಿರಲ್ಲ. ಅದಕ್ಕೋಸ್ಕರ ಈ ಥರ ತೋರಿಸ್ತಾ ಇರುತ್ತೆ. ಅದಕ್ಕೆ ನೀವು ಜಾಸ್ತಿ ತಲೆ ಕೆಡಿಸ್ಕೋದು ಅವಶ್ಯಕತೆ ಏನಿಲ್ಲ. ನೀವು ವೇಟ್ ಮಾಡಿ, ಬರುತ್ತೆ ಅಮೌಂಟು. ಈ ಜೂನ್ ತಿಂಗಳಲ್ಲೇ ಎಲ್ಲ ಅಮೌಂಟು ಕ್ಲಿಯರ್ ಆಗುತ್ತೆ. ನಿಮ್ಮದು ಯುವ ನಿಧಿ ಅಮೌಂಟು ಕ್ಲಿಯರ್ ಆಗುತ್ತೆ. ಜಾಸ್ತಿ ವರಿ ಮಾಡ್ಕೋಬೇಡಿ. ಮತ್ತು ಇನ್ನೊಂದು, ಮತ್ತು ಕೆಲವೊಬ್ಬರಿಗೆ ಏನಂತ ತೋರಿಸ್ತಾ ಇದೆ ಅಂದರೆ CMCS ಹೈಯರ್ ಸ್ಟಡೀಸ್ ಅಂತ ತೋರಿಸ್ತಾ ಇದೆ. ಯಾವುದು ಸ್ಟಡಿ ಇಲ್ಲಾರ್ದೆ ಈ ಥರ ತೋರಿಸ್ತಾ ಇದೆ. ಆವಾಗ ಏನು ಮಾಡೋದು ಅಂತ, ನೀವು ಕೆಲವೊಬ್ಬರು ಡಿಗ್ರಿ ಮುಗಿಸ್ಕೊಂಡು ಬೇರೆದು ಯಾವುದಾದ್ರು ಕೋರ್ಸ್ ಹಚ್ಚಿದರೆ, ಬೇರೆ ಯಾವುದಾದ್ರು ಕೋರ್ಸ್ ಅಲ್ಲಿ ಕಾಲೇಜಲ್ಲಿ ನೀವು ಜಾಯ್ನ್ ಆಗಿದರೆ, ಅಲ್ಲಿ ಆಧಾರ್ ಕಾರ್ಡ್ ಮೊದಲೇ ಸಬ್ಮಿಟ್ ಮಾಡಿರ್ತೀರ. ಕಾಲೇಜ್ ಹೋಗಬೇಕು, ಎಲ್ಲೇ ಏನಾದರೂ ಕಲಿಬೇಕಂದ್ರೆ ಆಧಾರ್ ಕಾರ್ಡ್ ಕೊಟ್ಟಿದ್ರೆ ಅಲ್ಲಿ ಅಪ್ಡೇಟ್ ಆಗಿರುತ್ತೆ. ಮತ್ತು ಯುವ ನಿಧಿ ಅಮೌಂಟ್ ಬರಬೇಕಾದ್ರೂ ಇಲ್ಲಿನೂ ಆಧಾರ್ ಕಾರ್ಡ್ ಲಿಂಕ್ ಇರುತ್ತೆ. ಹಾಗಾಗಿ ಅವರಿಗೆ ಗೊತ್ತಾಗ್ಬಿಡುತ್ತೆ. ನೀವು ಏನಾದರೂ ಎಲ್ಲಾದರೂ ಅಡ್ಮಿಷನ್ ತೊಗೊಂಡ್ರೆ ಮುಂದೆ ನೀವು ಸ್ಟಡೀಸ್ ಮಾಡ್ತಾ ಇದ್ದರೆ ಅಮೌಂಟ್ ಬರೋದಿಲ್ಲ. ನೀವು ಬರೀ ಜಾಬ್ಗೋಸ್ಕರ ಕಾಯ್ತಾ ಇದ್ದರೆ ಅಷ್ಟೇ ಬರೋದು ಅಮೌಂಟು. ಮತ್ತು ಯಾರ್ಯಾರಿಗೆ ಈ ಥರ ಬರ್ತಾ ಇದೆಯಲ್ಲ, ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಹೋಗಿ. ಏನಂತ, ನೀವು ಬೇರೆ ಕಡೆ ಎಲ್ಲಾದರೂ ಅಡ್ಮಿಷನ್ ಮಾಡಿ ಬಿಟ್ಟಿದ್ದೀರಾ, ಹೋಗದೆ ಹಾಗೆ ಇದ್ದೀರಾ, ಅದನ್ನು ಅಡ್ಮಿಷನ್ ಕ್ಯಾನ್ಸಲ್ ಮಾಡೋದೇನಾದರೂ ಇದ್ದರೆ ಮಾಡಿಸ್ಬೇಡಿ, ಅಮೌಂಟ್ ಬರುತ್ತೆ. ಇಲ್ಲ ಅಂದರೆ ಮತ್ತೆ ನೀವು ಕಲಿಬೇಕು, ಅದ್ರ ಜೊತೆ ಅಮೌಂಟ್ ಬರಬೇಕಂದ್ರೆ ಬರೋದಿಲ್ಲ. ಬರೀ ನೀವು ಕಲಿಯೋದಿಲ್ಲ, ಬರೀ ಜಾಬ್ಗೋಸ್ಕರ ಕೂತಿದ್ದೀರಾ, ಮನೇಲಿ ಜಾಬ್ ಸಿಗ್ತಾ ಇಲ್ಲ ಅಂತ ಅಂದರೆ ಅಷ್ಟೇ ಅಮೌಂಟ್ ಬರುತ್ತೆ. ಈ ಥರ ಯಾರಿಗೆ DBT ಪುಸ್ಟ್ ಅಂತ ಯಾರ್ಯಾರಿಗೆ ತೋರಿಸ್ತಾ ಇದೆಯಲ್ಲ, ಅವ್ರದ್ದೆಲ್ಲ ಅಮೌಂಟು ಬಂದೇ ಬರುತ್ತೆ. DBT ಪುಸ್ಟ್ ಅಂತ ತೋರಿಸಿದ ಮೇಲೆ ಬಂದೇ ಬರುತ್ತೆ ಅಮೌಂಟು. ವರಿ ಮಾಡ್ಕೊಳ್ಳೋದು ಅವಶ್ಯಕತೆ ಏನಿಲ್ಲ. ತಿಂಗಳಲ್ಲಿ ಎಲ್ಲ ಅಮೌಂಟ್ ಕ್ಲಿಯರ್ ಆಗುತ್ತೆ. ಎಲ್ಲರೂ ವೇಟ್ ಮಾಡಿ. ಮತ್ತು ಈ ಗೃಹಲಕ್ಷ್ಮಿದು ಮತ್ತು ಅನ್ನಭಾಗ್ಯ ಯೋಜನೆದು ಅಮೌಂಟ್ ಬರುತ್ತೆ ಅಲ್ಲ, ಅದನ್ನು ಕೂಡ ಬರುತ್ತೆ. ಅದರಲ್ಲಿ ಯಾವ್ಯಾವ ಅಪ್ಡೇಟೆಡ್ ಇದೆ ಅಂತ ನಾನು ಬೇರೆ ವಿಡಿಯೋದಲ್ಲಿ ಮಾಡಿ ತಿಳಿಸ್ತೀನಿ. ಆ ವಿಡಿಯೋ ಕೂಡ ವಿಸಿಟ್ ಮಾಡಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಗೃಹಲಕ್ಷ್ಮಿ ಯೋಜನೆಯನ್ನು ತೊಗೊಂಡಿದ್ರೆ ಅವರಿಗೂ ಕೂಡ ಈ ವಿಡಿಯೋವನ್ನು ತೋರಿಸಿ. ಯಾವ್ಯಾವ ಜಿಲ್ಲೆಯಲ್ಲಿ ಅಮೌಂಟು ಫಂಡ್ ರಿಲೀಸ್ ಮಾಡಿದ್ದಾರೆ, ಯಾವ್ಯಾವ ಜಿಲ್ಲೆಯಲ್ಲಿ ಬಂದಿಲ್ಲ, ಯಾರ್ಯಾರಿಗೆ ಬಂದಿಲ್ಲ, ಯಾಕೆ ಬರ್ತಾ ಇಲ್ಲ, ಅದೆಲ್ಲ ಆ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ. ಕೊನೆಯವರು ನೋಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಒಂದು ಲೈಕ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಸಿಕ್ಕರೆ ನಾವು ಮುಂದೆ ನಿಮ್ಗೆ ಯಾವುದೇ ಅಪ್ಡೇಟ್ ಆದರೂ ಬೇಗ ಕೊಡ್ಬೋದು ಅಂತ ನಮ್ಮ ಆಸೆ ಆಗಿರುತ್ತೆ. ಹಾಗೆ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.